ಪರಶುರಾಮ ಥೀಮ್ ಪಾರ್ಕ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೇವಲ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯಲ್ಲೇ ಮಾತ್ರ ನಿಮಗೆ ಸಿಗ್ತಾ ಇದೆ. ಪರಶುರಾಮ ಮೂರ್ತಿ ಮಾಡುತ್ತಿದ್ದ ಶಿಲ್ಪಿ ಕೃಷ್ಣ ನಾಯಕ್ ಮಾಡಿದ್ರ ಬಿಗ್ ಡ್ರಾಮಾ. ಕಾರ್ಕಳ ಬಿಜೆಪಿ ಮುಖಂಡರ ಎಲ್ಲಾ ಸವಾಲ್ಗಳಿಗೆ ಕಾರ್ಕಳ ಕಾಂಗ್ರೆಸ್ ಲೀಡರ್ ಉದಯ್ ಶೆಟ್ಟಿ ಮುನಿಯಾಲ್ ಖಡಕ್ ಉತ್ತರ. ಆರ್ಟ್ನ ಶಿಲ್ಪಿ ಕೃಷ್ಣ ನಾಯಕ್ ಸುಳ್ಳು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಬಿಟ್ರ. ಮಹಜರು ಮಾಡುವಲ್ಲಿ ನಿಜವಾಗಿಯೂ ಉದಯ್ ಶೆಟ್ಟಿ ಮುನಿಯಾಲ್ ಇದ್ರ? ಅನುಮಾನಕ್ಕೆ ಗ್ರಾಸವಾದ ಪರಶುರಾಮ ಮೂರ್ತಿಯ ಶಿಲ್ಪಿ ಕೃಷ್ಣ ನಾಯಕ್ ನಡೆ. ಪರಶುರಾಮ ಮೂರ್ತಿಗೆ ಎಲ್ಲಿಂದ ಬಂದವು 4 ಕಾಲುಗಳು? ತನ್ನ ಮನೆಗೆ ಮುತ್ತಿಗೆ ಹಾಕುತ್ತೇನೆ ಎಂದ ಕಾರ್ಕಳ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಿಗೆ ಕಾಂಗ್ರೆಸ್ ಲೀಡರ್ ಉದಯ್ ಶೆಟ್ಟಿ ಮುನಿಯಾಲ್ ಓಪನ್ ಚಾಲೆಂಜ್. ಈ ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಸ್ವಯಂ ಟೈಮ್ಸ್ ವಾರ್ತಾ ವಾಹಿನಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ವಯಂ ಟೈಮ್ಸ್ ವೀಕ್ಷಕರೇ, ಮೊನ್ನೆ ಶನಿವಾರ ಬೆಂಗಳೂರಿನಲ್ಲಿ ಪೊಲೀಸರು ಪರಶುರಾಮ ಮೂರ್ತಿಯನ್ನು ತಗೊಂಡು ಬರಲಿಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕಾರ್ಕಳದ ಕಾಂಗ್ರೆಸ್ ನಾಯಕ ಉದಯ್ ಕುಮಾರ್ ಶೆಟ್ಟಿ ಅವರು ಕೂಡ ಉಪಸ್ಥಿತರಿದ್ದರು ಹೇಳುವ ಒಂದು ಗೊಂದಲಗಳು ಬಹಳಷ್ಟು ಜನರಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಈ ಬಗ್ಗೆ ಅದು ಯಾತಕ್ಕಾಗಿ ಅವರು ಹೋಗಿದ್ದು ಹೇಳುವ ಒಂದು ವಿಚಾರವನ್ನು ನಾವು ಅವರಲ್ಲೇ ಕೇಳಿ ನೋಡೋಣ. ನೋಡಿ, ಈಗ ಬೆಂಗಳೂರಿನಲ್ಲಿ ಕ್ರಿಶ್ ಆರ್ಟ್ ವರ್ಲ್ಡಿಂದ ಪೊಲೀಸರು ಒಂದಷ್ಟು ಪರಶುರಾಮ ಮೂರ್ತಿಯ ಭಾಗಗಳನ್ನು ಕಾರ್ಕಳಕ್ಕೆ ತಂದರು. ಆ ಸಂದರ್ಭದಲ್ಲಿ ತಾವು ಅಲ್ಲಿ ಉಪಸ್ಥಿತರಿದ್ದೀರಿ, ತಾವು ಅಲ್ಲಿ ಹೋದದ್ದು ಏಕೆ ಹೇಳುವ ಒಂದು ಬಹಳಷ್ಟು ಒಂದು ಗೊಂದಲ, ಒಂದು ಚರ್ಚೆಗೆ ಗ್ರಾಸ ಆಗಿದೆ. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಬಂಧುಗಳೇ, ನಮ್ಮ ಸುನೀಲ್ ಕುಮಾರ್, ನಮ್ಮ ಮಾಜಿ ಸಚಿವರು ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದ್ದ ಹಾಗೆ ಮೊನ್ನೆ ತಾನೇ ನಾವು ಬೆಂಗಳೂರಿನಲ್ಲಿ ಈ ಬಗ್ಗೆ ಎಲ್ಲ ನಮ್ಮ ರಾಜ್ಯ ಮಟ್ಟದ ಹಾಗೂ ಎಲ್ಲರ ಕಣ್ತರಿಸುವ ಕೆಲಸವನ್ನು ಮಾಡಿದ್ದೇವೆ. ಆ ನಂತರ ಆದ ಬೆಳವಣಿಗೆಯಲ್ಲಿ ನಮ್ಮ ಉಡುಪಿಯ ಒಬ್ಬ ದಕ್ಷ SP ಅವರು ಹಾಗೆ ಜಿಲ್ಲಾಧಿಕಾರಿಯವರು ಅವರ ಮುತುವರ್ಜಿಯಿಂದ ಇದರ ತನಿಖೆ ಮುಂದುವರಿದು ಇವತ್ತು ಕೃಷ್ಣ ಆರ್ಟ್ ವರ್ಲ್ಡ್ನಲ್ಲಿ ಏನೊಂದು ಮೂರ್ತಿ ತಯಾರು ಮಾಡ್ತಿದ್ರು ಅದನ್ನು DC ಅವರ ಅನುಮತಿಯ ಮೇರೆಗೆ ಇಲ್ಲಿಂದ ತಗೊಂಡೋಗಿದೆ ಅಂತ ಹೇಳಿದರು. ತಗೊಂಡೋಗಿ ಅದನ್ನೇ ಕರಗಿಸಿ ಮಾಡ್ತಾ ಇರೋದು ಅಂತ ಹೇಳಿದರು. ನಾವು ಸತ್ಯ ಅಂತ ನಂಬಿ ಇಷ್ಟು ದಿನ 1 ವರ್ಷ 4 ತಿಂಗಳಿಂದ ಸುಮ್ಮನಿದ್ದೆವು. ನಿನ್ನೆ ಎಲ್ಲ ಅದರ ಬಟ್ಟ ಬಯಲಾಗಿದೆ. ಅಲ್ಲಿ ಏನು ಕಂಚಿನದನ್ನು ತಯಾರು ಮಾಡಿದ್ದಾರೆ ಹೊಸದಾಗಿ. ಇಲ್ಲಿ ಏನು ಗಲಾಟೆ ಆಯಿತು, ಇನ್ನು ಇದು ಡುಪ್ಲಿಕೇಟ್ ಇಟ್ಟು ನಕಲಿ ಮೂರ್ತಿ ಇಟ್ಟು ಆಗೋದಿಲ್ಲ ಅಂತ ಗೊತ್ತಾದ ನಂತರ ಅಲ್ಲಿ ಪುನಃ ತಯಾರು ಮಾಡಿದ್ದಾರೆ. ತಯಾರು ಮಾಡಿದ್ದನ್ನು ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ನೊಂದಿಗೆ ಜಿಲ್ಲಾಡಳಿತ ಹೋಗಿ ಅಲ್ಲಿಂದ ಮೂರ್ತಿಯನ್ನು ಲೋಡ್ ಮಾಡಿಕೊಂಡು ಬಂದಿದ್ದಾರೆ. ಬರುವಾಗ ನಮಗೆ ಮಾಜಾರು ಮಾಡಲಿಕ್ಕೆ ಬನ್ನಿ ಉದಯ್ ಶೆಟ್ಟಿ ಅಂತ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕಾಲ್ ಬಂದಿತ್ತು. ಯಾರಾದರೂ ಇದರ ಬಗ್ಗೆ ತನಿಖೆ ಮಾಡ್ತಿರೋ ಅಥವಾ ಈ ಬಗ್ಗೆ ಒಂದು ಏನು ಪ್ರತಿಭಟನೆ ಮಾಡ್ತಿರೋ ಅಥವಾ ಇದು ಆಗಬೇಕಂತ ಯಾರಾದ್ರಲ್ಲಿ ಇದ್ದಿದ್ದಾರಂತ, ಇನ್ವಾಲ್ವ್ ಆಗಿದ್ದಾರಂತ. ಹಾಗೆ ನಾನು ಸಹ ನಿನ್ನೆ ವಿದೇಶಿಯಿಂದ ಬಂದು ಹಿಡಿದಷ್ಟೇ, ಇಂಡೋನೇಷಿಯಿಂದ ಏರ್ಪೋರ್ಟಿಂದ ಹಿಡಿದು ನನಗೆ 4 ತಾಸಿನ ಅವಧಿ ಇತ್ತು. ಆಗ ನಾನು ನೋಡುವ ಅಂತ ಸೀದಾ ಬಂದೆ. ಅವರ ಕೃಷ್ಣ ಆರ್ಟ್ ನೋಡಲಿಲ್ಲ. ಬಂದು ನಾನು ಖಾಲಿ ಅವರ ಗೇಟಿನ ಹತ್ರ ಇನ್ನೂ 10-15 ಮೀಟರ್ ದೂರ ಇರುವಾಗಲೇ ಕೃಷ್ಣ ನಾಯಕ್ ಅವರ ಆವಂತರವನ್ನು ನೋಡಿದೆ, ಅವರ ಚಟಪಟಿಕೆಯನ್ನು ನೋಡಿದೆ. ಅಂದರೆ ಕಳ್ಳ ಹೇಗೆ ಒಂದು ಮೀನನ್ನು ನೀರಿಂದ ಅದು ಸಾಯ್ತದ ಗೊತ್ತು ಹೇಗೆ ಒದ್ದಾಡ್ತಾ ಆ ಟೈಪ್ ಒದ್ದಾಡ್ತಿದ್ರು ಅವರು ಮಾಡಿ ತಪ್ಪಿನವರು ಅರಿವಾಗಿದೆ. ಹಾಗೆ ಒದ್ದಾಡುವಾಗ ನನ್ನ ಜಾತಿಯ ಬಗ್ಗೆ ಹೇಳಿದ್ರು. ನಾನು ಬಿಲ್ಲವ ಜಾತಿ ಬಗ್ಗೆ ಮಾತಾಡಿದ್ದೇನೆ. ಅವರ ಹತ್ರ ಮಾತನಾಡಲೇ ಇಲ್ಲ. ಅಲ್ಲೇ ನೋಡಿ ನಾನು ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು SP ಅವರಿಗೆ ನಾನು ಹಿಂದೆ ಹೋಗ್ತೇನೆ ಸರ್, ನಿಮಗೆ ಬೇಕಾದರೆ ಹುಡುಗರನ್ನ ಕಳಿಸ್ತೇನೆ, ಅವರ ಮೂಲಕ ನೀವು ಮಾಜಾರಿ ಸಹಿ ಹಾಕಿಸಿ, ನಾನು ಇದನ್ನು ಮಾಡೋದಿಲ್ಲ ಅಂತ ನಾನು ಅಲ್ಲಿಂದ ಎದ್ದು ಬಂದೆ. ಮತ್ತೆ ಸೀದಾ ನಾನು 9:30 ಫ್ಲೈಟ್ ಎತ್ಕೊಂಡು ಊರಿಗೆ ಬಂದಿದ್ದೇನೆ. ಇದನ್ನು ಬಿಟ್ಟು ಈರಿಗೆ ನಮನ ಬೇಕು, ಇದನ್ನು ದಿಕ್ಕು ತಪ್ಪಿಸಲಿಕ್ಕೋಸ್ಕರ ಸುನೀಲ್ ಕುಮಾರ ಕುಮ್ಮಕ್ಕಿನಿಂದ ಅವರು ಕೃಷ್ಣನ ಹತ್ರ ಬೇರೆ ಬೇರೆ ವಿಚಾರ ವಿಡಿಯೋ ಮಾಡಿ ಕೂಗುದೇನು ನಾಟಕ ಏನು. ಆ ಕೂಗುವ ನಾಟಕ ಮಾಡುವವ ಇದರ ವರ್ಕ್ ಆರ್ಡರ್ ಸಿಗೋ ಮೊದಲೇ ನವೆಂಬರ್ 2022ರಲ್ಲಿ 1 ಕೋಟಿ ರೂಪಾಯಿ ಅವನಿಗೆ ಅಕೌಂಟಿಂದ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಯವರು ನಿರ್ಮಿತಿ ಕೇಂದ್ರದ ಮೂಲಕ. ಅವನಿಗೆ ವರ್ಕ್ ಆರ್ಡರ್ ಕೊಟ್ಟದ್ದು ಡಿಸೆಂಬರಲ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ, ನೀವೊಬ್ಬರು ಮಾಧ್ಯಮದವರು ಇದನ್ನು ಭಾಳ ಸ್ಪಷ್ಟವಾಗಿ ಬರಬೇಕು. ಕೆಲವು ಮಾಧ್ಯಮದವರು ಇದರ ಬಗ್ಗೆ ಬರಿತಾ ಇಲ್ಲ. ಇವತ್ತು ಅವರಿಗೆ ಹೆದರಿಕೆ, ನಮ್ಮ ಮಾಜಿ ಸಚಿವರದು ಏನು ಧಮಕಿ ಕೊಡ್ತಾರೋ ಏನು ಮಾಡ್ತಾರೋ ಹೆದರಿಕೆಯಾಗಿ ಎಲ್ಲ ಪತ್ರಿಕೆಯವರು ಸರಿಯಾಗಿ ಬರೀತಾರಲ್ಲ. ನವೆಂಬರಲ್ಲಿ 1 ಕೋಟಿ ರೂಪಾಯಿ ಸರ್ಕಾರ ರಿಲೀಸ್ ಮಾಡಿದೆ. ಇವತ್ತು ಯಾರಿಗೆ ಸಹ 1 ರೂಪಾಯಿ ಯಾವುದೋ ಒಂದು ವಿಷಯ ಇಲ್ಲ, ಕೊಡಲಿಕ್ಕಿಲ್ಲ. ಆದರೆ ವರ್ಕ್ ಆರ್ಡ್ರ್ ಕೊಡದೆ 1 ಕೋಟಿ ರೂಪಾಯಿ ನವೆಂಬರಲ್ಲಿ ಕೊಟ್ಟಿದ್ದಾರೆ. 2022, 23ರಲ್ಲಿ ಆರ್ಡ್ರ್ ಕೊಟ್ಟು ಒಂದೇ ತಿಂಗಳಲ್ಲಿ ಬೊಮ್ಮಾಯಿಯವರು ಬಂದು ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ನೀವು ಎಣಿಸಿ, ಈಗ ಅದು ನಕಲಿ ಅಂತ ಎಲ್ಲ ಬಟ್ಟ ಬಯಲಾದ ಮೇಲೆ ಒಂದು ವೇಳೆ ಅಲ್ಲಿ ಮುಖ್ಯಮಂತ್ರಿಯವರು ಇರುವಾಗ ದೊಡ್ಡ ಗಾಳಿ ಎಲ್ಲಿ ಸಹ ಬರ್ಬೋದು. ಮೊನ್ನೆ ನಿಮಗೆ ಇಲ್ಲಿ ನಮ್ಮ ಕೇರಳದಲ್ಲಿ ನೋಡಿದ್ರಿ ಬಂದು ಹೇಗೆ ಒಂದು ವೇಳೆ ಗಾಳಿ ಬಂದು ಬಿದ್ದಿದ್ರೆ ಜನರ ಮೇಲೆ ಏನಾಗ್ತಿತ್ತು ಕಾರ್ಕಳದ ಪರಿಸ್ಥಿತಿ. ನಾವು ನಂಬಿದ ದೇವರು ಅಂಥ ಒಂದು ಕಂಟಕ ಆಗಲಿಕ್ಕೆ ಬಿಡಲಿಲ್ಲ. ಇಲ್ಲಿ ಇದ್ದಾರೆ ನಮ್ಮ ಸ್ಥಳೀಯರಾದ ಭೋಜಣ್ಣನವರು, ನಮ್ಮಿನಂಥ ಮಹಾವಿಷ್ಣುಮೂರ್ತಿ ದೇವರಿದ್ದಾರೆ ಎರಲಪಾಡಿದ್ದು. ಅದರಿಂದಾಗಿ ಅಲ್ಲಿ ಅಂತ ಕೆಟ್ಟ ಕೆಲಸ ಆಗಲಿಲ್ಲ. ಇವರು ಉಂಬಿಕಲ್ಲಿ ಬೆಟ್ಟದಲ್ಲಿ ಪ್ರವಾಸೋದ್ಯಮ ತಾಣ ಮಾಡಲಿಕ್ಕೆ ಹೋಗಿಲ್ಲ. ಮೊದಲ ಚುನಾವಣೆಯಲ್ಲಿ ಸುಚಿತಾ ಶೆಟ್ಟಿನ ಹೆಸರು ಹೇಳಿ
ನಮ್ಮ ಬಹಳ ಗೌರವದ ನಾಯಕರಾಗಿದ್ದ ಗೋಪಾಲ್ ಭಂಡಾರಿ ಅವರನ್ನು ಖಾಲಿ ಸುಚೇತಾ ಶೆಟ್ಟಿ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ವಿವಾದವನ್ನು ಇಟ್ಕೊಂಡು ಸೋಲಿಸಿದ್ರು. ಆನಂತರ ದಿನ ಕಾರ್ಕಳದಲ್ಲಿ ಜಾತಿಯ ಬಗ್ಗೆ ಎತ್ತಿಗಟ್ಟುವ ಕೆಲಸವನ್ನು ಮಾಡ್ತಾರೆ ಅವರು. ಬಂಟರು, ಬಿಲ್ಲವರು, ನಾಯಕರು, ಇನ್ನೊಬ್ಬರಿಂದ ಕೆಟ್ಟ ಹೆಸರು ಹೇಳಿ ಅವರೆಲ್ಲ ಬೇಳೆ ಬೇಯಿಸ್ಕೊಳ್ಳೋದು ಅಷ್ಟೇ. ನಾವು ಯಾರು ಜಾತಿಗೆ ಸೀಮಿತರಾಗಿಲ್ಲ. ನಮ್ಮ ಜೊತೆಗೆ ಎಲ್ಲ ಜಾತಿಯವರು ಎಲ್ಲರೂ ನಾವು ಒಟ್ಟಿಗೆ ಕಾಂಗ್ರೆಸ್ ಕುಟುಂಬ ಅಂದ್ರೆ ಹಾಗೆ. ಕಾರ್ಕಳದಲ್ಲಿ ಬಂದು ಉಡುಪಿ ಜಿಲ್ಲೆಗೆ ವಿಷ ಬೀಜವನ್ನು ಬಿತ್ತಿದವರು ಜಾತಿದು ಸುನೀಲ್ ಕುಮಾರ್ ಅವರು. ಎಲ್ಲಿ ಬೇಕಾದ್ರೆ ನಾನು ಹೇಳ್ತೇನೆ. ಆ ಮುಂದಿನ ನಡೆಯಾಗಿ ಆ ಪರಶುರಾಮ ಬೆಟ್ಟದ ಮೂರ್ತಿಯ ನಿಮಗೆ ಗೊತ್ತುಂಟು, ನಾವು ಮೇಲ್ಭಾಗವನ್ನು ತಗೊಂಡು ಹೋಗಬೇಡಿ ಅಂತ ಜಿಲ್ಲಾಡಳಿತಕ್ಕೆ ನಾವು ಕೈ ಮುಗಿದು ಕೇಳಿದ್ದೇವೆ. ಆದರೂ ಜಿಲ್ಲಾಡಳಿತ ಪರ್ಮಿಷನ್ ಮೇಲೆ ತೊಗೊಂಡು ಹೋಗಿದ್ದಾರೆ ಅಂದರು. ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ನಾವು ಆಗ್ರಹ ಮಾಡ್ತೇವೆ. ಇವತ್ತು ಅವರು ಹೋಗಿದ್ದಾರಲ್ಲಿ. ಅಲ್ಲಿ ಮಹಾವೀರ ಹೆಗಡೆ ಎಂಬ ಕಾರ್ಕಳದ ಮಾಜಿ ಅಧ್ಯಕ್ಷ ಹೇಳಿದ ಉದಯ ಶೆಟ್ಟರ್ ಮನೆಗೆ ಮುತ್ತಿಗೆ ಆಗ್ತೇನೆ ಅಂತ. ದಯವಿಟ್ಟು ಅವ್ರು ಬರಬೇಕು. ನಮ್ಮೊಟ್ಟಿಗೆ ಯಾರು, ನಾನು ಒಬ್ಬರೇ ಇರ್ತೇನೆ, ಬರೋದಾರ ನಮ್ಮ ಮನೆ ಮುತ್ತಿಗೆ ಆಗಲಿ ಬರಬೇಕವ ಒಂದು ಸಲ. ನಾನು ಮಹಾವೀರ ಹೆಗಡೆಗೆ ಒಂದು ಮಾಧ್ಯಮದ ಮೂಲಕ ಹೇಳಿದೆ, ಅವ್ರು ಹೇಳಿದ್ದು ಹೌದಂತಾದರೆ. ಆ ನಂತರ ಅರ್ಧ ತಗೊಂಡೋದ್ರು. ಇವತ್ತು ಬೇರೆ ದುಡ್ಡು ಕೊಟ್ಟು ಅಲ್ಲಿ ಮೂರ್ತಿಯನ್ನು ರೆಡಿ ಮಾಡಿದ್ದಾರೆ. ಕಂಚಿರೋದು ಏನೋ ನಮ್ಗೆ ಗೊತ್ತಿಲ್ಲ, ಕಂಚಿ ಆಗಿರ್ಲಬಹುದು, ಸ್ಟೇಷನಲ್ಲಿದೆ. ಇವತ್ತು ಏನು ವಿಪರ್ಯಾಸ ನೋಡಿ. ಎಲ್ಲಿಯಾದರೂ ಜಿಲ್ಲೆಯಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಸೇವೆ ಮಾಡಲಿಕ್ಕೋಸ್ಕರ ಒಬ್ಬ ಶಾಸಕನಾಗೋ ಹಂಬಲ. ರಾಜ್ಯದ 6 ಕೋಟಿ ಜನರಲ್ಲಿ 224 ಜನಕ್ಕೆ ಅವಕಾಶ ಇರುವುದು. ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು? ಇಂಥ ನೀಚ ಪ್ರವೃತ್ತಿಯಲ್ಲಿ ಕೆಲಸ ಮಾಡಿದರೆ ಮುಂದೆ ಜನ ಈ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇಡ್ತಾರಾ? ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಈ ರೀತಿ ಒಂದು ಜನರನ್ನು ವೈಷಮ್ಯ ಮಾಡುವ ಕೆಲಸವನ್ನು ಯಾರಾದರೂ ರಾಜ್ಯದಲ್ಲಿ ಮಾಡಿದರೆ ಆ ಎಲ್ಲ ಕೀರ್ತಿ ಸುನೀಲ್ ಕುಮಾರ್ ಸಲ್ತದೆ. ಇವತ್ತು ಮೈಸೂರಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ, ಯಾವುದು ಬೇಕಾದ್ರೆ ನಾಚಿಕೆ ಆಗಬೇಕು ಇವರಿಗೆ. ಇನ್ನೂ ಕಾರ್ಕಳದ ಜನತೆ ಸತ್ಯ ಬೇಕಾ? ಇದು ಕಾರ್ಕಳದ BJP ಅವರು ಮಾತಾಡ್ತಾ ಇಲ್ಲ, ಹಿಂದೂ ಬಂಧುಗಳು ಮಾತಾಡ್ತಾ ಇಲ್ಲ, ಹಿಂದೂ ಧರ್ಮಕ್ಕೆ ಗೌರವ ಕೊಡುವವರು ಮಾತಾಡ್ತಾ ಇಲ್ಲ. ಸುನೀಲ್ನ ಹಿಂದುಗಡೆ ಬಟ್ಟಂಗಿಯಾಗಿ ತಿರುಗುವ ಮಾತ್ರ 5-10 ಜನ ಮಾತಾಡ್ತಿದ್ದಾರೆ. ಇವತ್ತೆಲ್ಲ ಅಲ್ಲಿ DC ಆಫೀಸ್ ಹೋಗೋರು ನನಗೆ ಫೋನ್ ಮಾಡಿದ್ರು ಬೆಳಿಗ್ಗೆ, ಅನಿವಾರ್ಯ ಕಾರಣದಿಂದ ಹೋಗ್ತೇವಣ್ಣ, ಬೇಜಾರು ಮಾಡಬೇಡಿ, ನಮಗೂ ಗೊತ್ತಿದೆ ಕೆಟ್ಟ ಕೆಲಸ ಅಂತ. ಏನು ಮಾಡೋದು, ಹೋಗಬೇಕು, ಅನಿವಾರ್ಯತೆ ಬಂದಿದೆ ನಮ್ಗೆ ಹೇಳ್ತಾರೆ. ಇಂಥ ಕೆಟ್ಟ ಪರಿಸ್ಥಿತಿ ಕಾರ್ಕಳ BJPಯಲ್ಲಿದೆ ಇವತ್ತು. BJPಯವರು ಕೆಟ್ಟವರು, ಹಿಂದೂ ಧರ್ಮ ಕೆಟ್ಟವರು, ಹಿಂದೂ ಬಂಧುಗಳು ಯಾರೂ ಅಲ್ಲ. ಅವರಿಗೆಲ್ಲ ಈ ಬಗ್ಗೆ ಬೇಸರ. ನಮಗೆ ದಿನ ಫೋನ್ ಮಾಡಿ ಹೇಳ್ತಿದ್ದಾರೆ, ಇದನ್ನು ಬಿಡಬಾರ್ದು, ಇದಕ್ಕೊಂದು ಏನಾದರೂ ಅಂತ್ಯ ಕಾಣಿಸಬೇಕು. ಮುಂದೆ ರಾಜ್ಯದಲ್ಲಿ ಯಾರು ಈ ರೀತಿಯ ರಾಜಕೀಯ ಇಟ್ಕೊಂಡು ರಾಜಕೀಯ ಮಾಡಬಾರ್ದು. ಪಂಚಾಯತಿಯಲ್ಲಿರ್ಬೋದು, ತಾಲೂಕು ಪಂಚಾಯತಿಯಲ್ಲಿರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಅಥವಾ ಶಾಸಕರಿರ್ಬೋದು, MP ಇರ್ಬೋದು. ಇಂಥ ನೀಚ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಯಾರು MLA MP ಆಗಬಾರ್ದು. ಸುನೀಲ್ ಕುಮಾರಿಗೆ ಏನಾದರೂ ಒಂದು ಗೌರವ ಘನತೆ ಇದ್ದರೆ ಇದು ನಕಲಿ ಅಂತ ಬಟ್ಟ ಬಯಲಾಗಿದೆ. ಯಾಕಂದರೆ ಇದರದ್ದು ಅರ್ಧ ಏನೋ ದೇವರು ಪರಶುರಾಮನ ಉಳಿಸಿದ್ದಾನೆ, ಸೊಂಟಗಿಂತ ಕೆಳಗೆ ಅಲ್ಲೇ ಉಂಟು ಬೆಟ್ಟದಲ್ಲಿ. ಬೇಜಾರಾಗ್ತದೆ ನಮಗೆ. ಅದರ ಸೊಂಟದ ಮೇಲಿದಲ್ಲಿ 2 ಕಾಲೀಗ ಇಲ್ಲಿ ಬಂದಿದೆ ಸ್ಟೇಷನಿಗೆ. ಇವರು ಅತಿ ಬುದ್ಧಿವಂತರು. ನಾಳೆಯಿಂದ ಅದು ಕಾಲಲ್ಲ, ಉದಯ ಶೆಟ್ಟರಿಗೆ ಮತಿಭ್ರಮಣೆ ಆಗಿದೆ, ಅದು ಕೈ ಅಂತ ಹೇಳಿದ್ರು ಹೇಳ್ಬೋದು ಇವರು. ಅಂಥ ಕೆಟ್ಟ ಜನರು ಇದ್ದಾರೆ ಇವರು. ಅದು ಕೈ ಬಂದದ್ದು ಉದಯ ಶೆಟ್ಟರಿಗೆ ಗೊತ್ತಾಗ್ತಾ ಇಲ್ಲ, ಅದು ಕಾಲಲ್ಲ ಅಂತ ಹೇಳಿದರು. ಯಾಕಂದರೆ ಕೈ ಇಲ್ಲಲ್ಲ ಆಲ್ರೆಡಿ ಈಗ. ಇಂಥ ಒಂದು ಹುನ್ನಾರ ಮಾತಾಡೋರಿದ್ದಾರೆ. ಅದಕ್ಕಾಗಿ ನನ್ನ ಸ್ಪಷ್ಟ ಸಂದೇಶ ಇಷ್ಟೇ, ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಆ ಮೇಲಿನ ಭಾಗ, ನಾನು ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಮೇಡಮಿಗೆ ಮಾತಾಡ್ತಾ ಬಂದೆ. ಮೇಡಮ್, ಈಗ ಅವರು ಅಲ್ಲಿ ತಂದಿಟ್ಟದ್ದು ಕಂಚಿದಾಗಿರ್ಬೋದು, ಅದು ಹೊಸದಾಗಿ ನಿರ್ಮಾಣ ಮಾಡಿದ್ದು. ಇಲ್ಲಿಂದ ತಗೊಂಡೋಗಿದ್ದು ಎಲ್ಲಿ ಉಂಟದ್ದು ಬೇಕು. ಇಲ್ಲಿ ಜಿಲ್ಲಾಧಿಕಾರಿಯವರ ಒಂದು ಅನುಮತಿಯ ಮೇಲೆ ಹೋಗಿದ್ದು. ನಿರ್ಮಿತಿ ಕೇಂದ್ರದವರನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಅದರ ಕೆಲಸದ ಅಧಿಕಾರಿಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಇವರು ಎಲ್ಲಿ ತೊಗೊಂಡೋಗಿದ್ದಾರೆ? ಕೃಷ್ಣ ಎಲ್ರಿಗಂತೂ ಹೋಗಿಲ್ಲ, ಅದನ್ನಂತೂ ಕರಗಿಸಲಿಲ್ಲ, ಅದರಿಂದಂತೂ ಮಾಡಲಿಲ್ಲ. ಮಾಡಿದ್ದಾರೆ ಅವ್ರು ಇಲ್ಲಿ ಬಂದು ಪ್ರಮಾಣ ಮಾಡಲಿಲ್ಲ. ನಾವು ಇಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರಿದ್ದೇವೆ, ಇವರ ಎದುರಲ್ಲಿ ಬಂದು ಇವರು ಎಲ್ಲಿಯಾದರೂ ಬಂದು ಹೇಳಿ ಕಾರ್ಕಳದಲ್ಲಿ ನಾವು ಅದನ್ನೇ ಕರಗಿಸಿ ಈಗ ಕಂಚಿನದನ್ನು ಮಾಡಿದಂತ ಅವ್ರು ಹೇಳಿ ನೋಡುವ. ಇದರಿಂದ ಬಂಧುಗಳೇ, ನಮಗೆ ಯಾವುದೇ ಗಡಿಬಿಡಿ ಇಲ್ಲ, ಆತುರ ಇಲ್ಲ. ನಮ್ಗೆ ಅವ್ರು ಏನು ಬೈದರೂ ಬೇಜಾರು ಇಲ್ಲ. ಯಾಕೆಂದರೆ ನಾವು ಅವರಿಗೆ ಉತ್ತರ ಕೊಡಲಿಕ್ಕೆ ಇರುವವರಲ್ಲ. ನಮಗೆ ನಮ್ಮದಾದ ಜನರ ಕೆಲಸ ಮಾಡಲಿಕ್ಕೆ ಇದೆ, ನಮ್ಮ ಉದ್ಯೋಗ ಇದೆ. ನಾವು ಉದ್ಯೋಗ ಮಾಡಿ ದುಡಿದು ತಿನ್ನುವವರು, ಅವರಾಗೆ ಯಾರು ಕೊಟ್ಟದಂತ ತಿನ್ನುವರಲ್ಲ. ನಾವು ದುಡಿದು ಕೆಲಸ ಮಾಡಿ ತಿನ್ನುವವರು. ಆದರೆ ನಮ್ಮ ಪ್ರವೃತ್ತಿ ಇದೆ, ನಮ್ಮ ವೃತ್ತಿ ಇದೆ. ಸುನೀಲ್ ಕುಮಾರ್ 20 ವರ್ಷದಿಂದ ಕಾರ್ಕಳ ಜನರಿಗೆ ಏನು ಚಳ್ಳೆ ಹಣ್ಣು ತಿನ್ನಿಸಿದಾರದು ಗೊತ್ತಿದೆ ನಿಮಗೆ. ಯಾರಿಗಾದರೂ ಒಂದು ಕೆಲಸ ಸಿಕ್ಕಿದ್ರೆ ಹೇಳಿ, ಒಂದೇ ಒಂದು IT ಕಂಪನಿ ಬಂದಿದ್ರೆ ಹೇಳಿ, ಒಂದೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬಂದರೆ ಹೇಳಿ, ಒಂದೇ ಒಂದು ಮೆಡಿಕಲ್ ಕಾಲೇಜ್ ಬಂದಿದ್ರೆ ಹೇಳಿ. ರಸ್ತೆಗಳಾಗಿದ್ದೇವೆ. ಡ್ಯಾಮು, ಜಗತ್ತಿನಲ್ಲಿದ್ದ ಡ್ಯಾಮ್, ಸುಂದರವಾದ ಡ್ಯಾಮ್ ಎಣ್ಣೊಳ್ಳಿಯಲ್ಲಿ ಆಗಿದೆ. 140 ಕೋಟಿ ರೂಪಾಯಿ. ಮೇಲೆ ನೀರಿಲ್ಲ, ಕೆಳಗೆ ನೀರಿದೆ. ಇಂಜಿನಿಯರ್ ಕೊಟ್ಟ ಲೊಕೇಶನ್ ಬೇರೆ, ಇವರಿಗೆ ಹೆದರಿ ಇಂಜಿನಿಯರ್ ಮಾಡಿದ ಲೊಕೇಶನ್ ಬೇರೆ. ಇದನ್ನು ನಮ್ಮ ಜೀವಿತಾವಧಿಯಲ್ಲಿ ಇನ್ನೊಂದು ಸಲ ಆಗ್ತದೆ ಡ್ಯಾಮು. ಆ ಡ್ಯಾಮಲ್ಲಿ ನೀರು ಕಾಣಲಿಕ್ಕೆ ಉಂಟಾ? ಇದರಿಂದ ಎಷ್ಟು ಜನಕ್ಕೆ ಪ್ರಯೋಜನ ಆಗಿದೆ ಅಂತ ನಮ್ಮ ಎಣ್ಣೋಳೆ, ಅಜಕಾರು, ಮೂರೂರು, ಸಿರಿಹಣ್ಣೆ ಇದ್ದಾರೆ. ಮೂರೂರು, ಜೋಡ ಈ ಭಾಗದ ಜನರ ಹತ್ರ ಕೇಳಿ, ಈ ಡ್ಯಾಮ್ ಆಗಿ ಎಷ್ಟು ಜನರಿಗೆ ಉದ್ಧಾರ ಆಯ್ತು ಅಂತ ಕೇಳಿ. ಇದೆಲ್ಲ ಇರುವಾಗ ನಾನು ಹೇಳೋದು, ಯಾವುದಕ್ಕಾದ್ರೂ ಒಂದು ಲಿಮಿಟ್ ಬೇಕು, ಯಾವುದಕ್ಕಾದ್ರೂ ಬದ್ಧತೆ ಬೇಕು.
ಯಾವುದಕ್ಕಾರೊಂದು ವಿಷಯಾಧಾರಿತವಾಗಿ ಮಾತಾಡಬೇಕು. ನಾವು ಸುಮ್ಮನೆ ಕೂಗಲಿಕ್ಕೆ ಮಾತಾಡಲಿಕ್ಕೆ ನಮಗೆ ಅವಶ್ಯಕತೆಯೂ ಇಲ್ಲ. ಧರ್ಮದ ಪ್ರಚಾರವೂ ಬೇಡ. ಖಾಲಿ ಪರಶುರಾಮನ ಮೂರ್ತಿಯಲ್ಲಿ ಸುನೀಲ್ ಕುಮಾರ್ ಹಗರಣ ಮಾಡಿದ್ದಾರೆ ಅಂತೇಳಿ ನಾವು ಅದನ್ನು ಜನರಿಗೆ ಹೇಳುವುದು ನಮ್ಮ ಆದ್ಯ ಕರ್ತವ್ಯ. ಯಾಕಂದರೆ ಇದು ಹೀಗೆ ಮುಂದುವರೆದರೆ ನೋಡಿ, 2,04,00,000 ಮೂರ್ತಿ, 2.5 ಕೋಟಿ ರೂಪಾಯಿ ಕಲ್ಚರಲ್ ಪ್ರೋಗ್ರಾಮಿಗೆ ಖರ್ಚು. ಶಂಖ ಊದಲಿಕ್ಕೆ, ಭಜನೆ ತಂಡ ಕರ್ಕೊಂಬರ್ಲಿಕ್ಕೆ, ಡೊಳ್ಳು ಮೇಳ, ಸ್ಟೇಜು, ಆರ್ಭಟ, ಚೀರಾಟ 3 ತಿಂಗಳು ಬಿಟ್ಟು ಎಲ್ಲ ಮಾಯ, ಎಲ್ಲವೂ ಮಾಯ. 11 ಕೋಟಿಯ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ. 6,75,00,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಈಗ ಅಲ್ಲಿ ನೋಡಿದ್ರೆ ಏನು ಈಗ ಹೇಳ್ತಾರೆ, ಕಾಂಗ್ರೆಸ್ನವರು ಅಭಿವೃದ್ಧಿ ವಿರೋಧಿಗಳು ಅಂತಿದ್ದಾರೆ. ಯಾರು? ಇದೇ ಸುನೀಲ್ ಕುಮಾರ್. ನಾವು ವಿರೋಧಿಗಳಾದರೆ ಇವರು ಜನವರಿಯಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಮಾರ್ಚಿನಲ್ಲಿ ಇವರೇ ಸರ್ಕಾರದ ಕಂದಾಯ ಸಚಿವರು ಇಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರ್ದಂತ ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರಿಗೆ ಹಾಗೂ ಪಂಚಾಯತಿಗೆ ಲೆಟರ್ ಬರೆದಿದ್ದಾರೆ. ಇದು ಗೋಮಾಳ ಜಾಗ, ಇಲ್ಲಿ ಏನು ಮಾಡಬಾರ್ದಂತ. ಅದನ್ನು ಮುಂದುವರಿಸಿ ಯಾರೂ ಅಧಿಕಾರಿ 1 ರೂಪಾಯಲ್ಲಿ ಖರ್ಚು ಮಾಡಿದರೆ ನಾಳೆ ಅವನೇ ಅದಕ್ಕೆ ಅಕೌಂಟಬಿಲಿಟಿ ಆಗ್ತಾನೆ. ಇದನ್ನು ನೀವು ಜಿಲ್ಲಾಧಿಕಾರಿಗಳ ಹತ್ರ ನೇರವಾಗಿ ಕೇಳ್ಬೋದು. ಆಯಿತು ಮೇಡಮ್, ನಾಳೆಯಿಂದ ನಿಮಗೆಲ್ಲ ಡೆವಲಪ್ಮೆಂಟ್ ಆಗ್ತಾ ಅಂತ. ಇವರು ಈಗ ಆಗಿ ಚುನಾವಣೆಗೆ 1 ವರ್ಷ ಚಿಲ್ಲರೆ ಆಯಿತು, ಈ ತನಕ ಒಂದು ಪತ್ರ ಬರೆದಿದ್ದಾರೆ ಕೇಳಿ ಸರ್ಕಾರಕ್ಕೆ. ಈಗ ಇಲ್ಲಿ ಶಾಸಕರು ಯಾರು? ಅವರಾದರೆ ಅವರು ಎದುರು ನಿಂತು ಮಾಡಬೇಕಲ್ಲ. ವಿಧಾನಸಭೆಯಲ್ಲಿ 1 ಸಲ ಆದರೂ ಆ ಗೋಮಾಳ ಜಾಗವನ್ನು ತೆಗೆಸಿ ನಮಗೆ ಅದನ್ನು ಕಂದಾಯ ಭೂಮಿಯಾಗಿ ಪರಿವರ್ತಿಸಿ ಕೊಡಿ ಅಂತ ನಮ್ಮ ಯಾರ ಹತ್ರ ಅದು ಕೇಳಿದರೆ ಇವರು? ನಾವು ಸದ್ಯದ ಮಟ್ಟಿಗೆ ಕೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಅವರು ಅದು ಇನ್ನೂ ಕಂಚಿನ ಮೂರ್ತಿ ಅಂತಿದ್ದಾರೆ. ಅವರಲ್ಲ, ನಾಳೆ ಬರಲಿ, ಭೂಮಿಕಲ್ಲಿ ಬೆಟ್ಟಕ್ಕೆ ಬರಲಿ, ನಾವು ಬರ್ತೇವೆ, ನಾವು ತಪ್ಪು ಮಾಡಿದ್ದೇವೆ, ನಿಜವಾಗಿ ತಪ್ಪಾಗಿದೆ, ಇದು ನಿಜವಾಗಿ ನಾವು ಹೀಗೆ ಮಾಡಬಾರ್ದಿತ್ತು. ನಾವು ಹಿಂದೂ ಧರ್ಮವನ್ನು ನಂಬಿ ಹಿಂದೂ ಧರ್ಮದ ಮೂಲಕ ಓಟು ಕೇಳಿ ಬಂದವರು, ಹಿಂದೂ ಧರ್ಮಕ್ಕೆ ಅಪಚಾರವಾಗಿ ಇಷ್ಟು ಕೆಲಸ ಮಾಡಿದ್ದಕ್ಕೆ ನನಗೆ ನಿಮ್ಮ ಇಡೀ ಕಾರ್ಕಳದಿಂದ ಕ್ಷಮೆ ಉಂಟಂತೇಳಿ ನಾಳ್ದು ಬೆಳಿಗ್ಗೆಯಿಂದ ನಾವು ಆ ಸಬ್ಜೆಕ್ಟನ್ನು ಬಿಟ್ಟು ಬಿಡ್ತೇವೆ. ನಮ್ಗೆ ಆ ವಿಷಯವೇ ಬೇಡ. ನಾವು ಹೊಸದಾಗಿ ಅಲ್ಲಿ ಏನು ಪ್ರವಾಸೋದ್ಯಮ ತಾಣೆ ಆಗಬೇಕಾದ್ರಲ್ಲಿ ಏನಾಗಬೇಕು, ಕಂಚಿನ ಮೂರ್ತಿ ಆಗಬೇಕು, ಕಲ್ಲಿದಾಗಬೇಕು, ಇನ್ನೊಂದಾಗಬೇಕು, ಏನಾಗಬೇಕಂತೇಳಿ ಎಲ್ಲ ನಮ್ಮ ವಿದ್ವಾಂಸರನ್ನು, ತಿಳಿದವರನ್ನು, ಊರಿನ ಹಿರಿಯರನ್ನು ಕೂತ್ಕೊಂಡು ಚರ್ಚಿಸಿ ಮುಂದಿನ ಹಂತಕ್ಕೆ ಹೋಗುವ ಅನ್ನೋದು ನನ್ನ ಮನಸ್ಸಿನ ಸದಾಭಿಪ್ರಾಯ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.